ನಮಸ್ಕಾರ ಸ್ನೇಹಿತರೆ. ಡೆಡ್ಲಿ ರಾಟ್ವಿಲ್ಲರ್ ನಾಯಿಗಳ ದಾಳಿಗೆ ಮಹಿಳಾ ದುರ್ಮರಣ, 3 ಮಕ್ಕಳು ಅನಾಥ. ದಾವಣಗೆರೆಯ ಮಲ್ಲೇಶೆಟ್ಟಿಹಳ್ಳಿಯ ಬಳಿ 2 ರಾಟ್ವಿಲ್ಲರ್ ನಾಯಿಗಳ ಭೀಕರ ದಾಳಿಗೆ ತುತ್ತಾದ ಅನಿತಾ ಎಂಬ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗ ಮೃತಪಟ್ಟಿದ್ದಾರೆ. ಈ ದುರಂತದಿಂದಾಗಿ ಅವರ 3 ಮಕ್ಕಳು ಅನಾಥರಾಗಿದ್ದು, ನಿರ್ಲಕ್ಷ್ಯ ತೋರಿದ ನಾಯಿ ಮಾಲೀಕರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ದಾವಣಗೆರೆ ಡಿಸೆಂಬರ್ 6 ಡೆಡ್ಲಿ ರಾಟ್ವಿಲ್ಲರ್ ನಾಯಿಗಳ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ದಾವಣಗೆರೆಯ ಮಲ್ಲೇಶೆಟ್ಟಿಹಳ್ಳಿ ನಿವಾಸಿ ಅನಿತಾ 38 ವರ್ಷದ ಎಂಬ ಮಹಿಳೆ ಆಸ್ಪತ್ರೆಗೆ ತಲುಪುವ ಮೊದಲೇ ಉಸಿರು ನಿಂತು ಹೋಯಿತು. ರಾಟ್ವಿಲ್ಲರ್ ನಾಯಿ ಡೆಡ್ಲಿ ಅಟ್ಯಾಕ್. ಗುರುವಾರ ರಾತ್ರಿ ಹೊನ್ನಾವರ ಗುಲ್ಲರಹಟ್ಟಿ ಬಳಿ ಅನಿತಾ ಮೇಲೆ ಏಕಾಏಕಿ 2 ರಾಟ್ವಿಲ್ಲರ್ ನಾಯಿಗಳು ದಾಳಿ ಮಾಡಿ 2 ತಾಸುಗಳ ಕಾಲ ಮೈಮೇಲೆ ಕಚ್ಚಿ ಎಳೆದಾಡಿದ್ದು, ರಕ್ತಸಿಕ್ತವಾಗಿ ಬಿದ್ದ ಮಹಿಳೆಯನ್ನ ತಕ್ಷಣ ದಾವಣಗೆರೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಹೆಚ್ಚಿನ ಚಿಕಿತ್ಸೆ ವೈದ್ಯರ ಸಲಹೆ ಮೇರೆಗೆ ಬೆಂಗಳೂರು ಆಸ್ಪತ್ರೆಗೆ ಸಾಗಿಸಲಾಗುತ್ತಿತ್ತು. ಆದರೆ ಬೆಂಗಳೂರಿಗೆ ಕರೆದೊಯ್ಯುವ ಮಾರ್ಗದ ಮಧ್ಯೆ ತುಮಕೂರು ಜಿಲ್ಲೆಯ ಶಿರಾ ಬಳಿ ಅನಿತಾ ಕೊನೆಯ ಉಸಿರೆಳೆದಳು. ದೇಹದ ಯಾವ ಭಾಗವನ್ನು ಬಿಡದೆ ಕಚ್ಚಿರುವ ನಾಯಿಗಳು. ಮೃತ ಅನಿತಾ ಅವರ ಸಹೋದರ ಹಾಗೂ ಸಂಬಂಧಿಕರು ನಾಯಿ ದಾಳಿಯ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ. ಸುಮಾರು 2 ಗಂಟೆಗೆ ಹೆಚ್ಚು ಕಾಲ ನಾಯಿಗಳು ಅನಿತಾ ಅವರನ್ನು ಎಳೆದಾಡಿ ಕಚ್ಚಿವೆ. ದೇಹದ ಯಾವ ಭಾಗವನ್ನು ಬಿಡದ ನಾಯಿಗಳು. ಈ ಕ್ರೂರಿ ನಾಯಿಗಳನ್ನು ಜನವಸತಿ ಪ್ರದೇಶದಿಂದ ಬಳಿ ಬಿಟ್ಟು ಹೋದವರಲ್ಲಿ ಮನುಷ್ಯತ್ವವೇ ಇಲ್ಲ ಎಂದು ಅವರ ನೋವನ್ನು ಹೊರಹಾಕಿದ್ದಾರೆ. 5 ವರ್ಷದಲ್ಲೇ ತಂದೆ ತಾಯಿ ಸಾವು, 3 ಮಕ್ಕಳು ಅನಾಥ. ಈ ದುರಂತದಿಂದಾಗಿ ಮಲ್ಲೇಶೆಟ್ಟಿಹಳ್ಳಿಯ ಗ್ರಾಮಸ್ಥರು ಕಂಬಿನಿ ಮಿಡಿದಿದ್ದಾರೆ. 5 ವರ್ಷಗಳ ಹಿಂದೆ ಅನಿತಾ ಅವರ ಪತಿ ಹಾಲೇಶ್ ಅವರು ಮೃತಪಟ್ಟಿದ್ದರು. ಇಂದೀಗ ತಾಯಿ ಅನಿತಾ ಕೂಡ ನಾಯಿ ದಾಳಿಗೆ ಬಲಿಯಾಗಿರುವುದರಿಂದ 2 ಹೆಣ್ಣು ಮಕ್ಕಳು ಮತ್ತು 1 ಗಂಡು ಮಗು ಸೇರಿದಂತೆ 3 ಮಕ್ಕಳು ಅನಾಥರಾಗಿದ್ದಾರೆ. ಸಿರಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತ ದೇಹವನ್ನು ಮಲ್ಲೇಶೆಟ್ಟಿಹಳ್ಳಿಗೆ ತರಲಾಗಿತ್ತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ನಾಯಿ ಮಾಲೀಕರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಲು ಕುಟುಂಬಸ್ಥರ ವಿನಂತಿ. ಮೃತ ಅನಿತಾ ಅವರ ಕುಟುಂಬಸ್ಥರ ಮತ್ತು ಸಂಬಂಧಿಕರ ನಾಯಿ ಮಾಲೀಕರ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಾಯಿಗಳನ್ನು ಸಾಕಿದ ನಂತರ ಅವುಗಳನ್ನು ತಮ್ಮ ಹತ್ರ ಇಟ್ಕೋದು ಆಗದ ಕಾರಣ ಬೇರೆಯವರ ಊರು ಅಥವಾ ಮನೆಯ ಸಮೀಪ ಬಿಟ್ಟು ಹೋಗುವುದು ಈಗಿನ ಕಾಲದ ನಾಯಿ ಲವರ್ಸ್ಗಳ ಇದೇ ಹಾಡು. ನಮಸ್ಕಾರ ಸ್ನೇಹಿತರೆ. ಎಲ್ಲಾದರೂ ನಾಯಿಗಳು ಅಥವಾ ಯಾವುದೇ ಪ್ರಾಣಿಗಳನ್ನು ಬಿಟ್ಟು ಹೋಗುತ್ತಿದ್ದರೆ ನೀವು ಆಗಲೇ ಅದೇ ಕ್ಷಣನೇ ಹೋಗಿ ಕಂಪ್ಲೇಂಟ್ ಮಾಡುವುದನ್ನು ಕಲಿಯಿರಿ. ವಿಡಿಯೋಗಳನ್ನು ಮಾಡಿ ಅಥವಾ ಪೊಲೀಸ್ ಠಾಣೆಗಳಲ್ಲಿ ಕಂಪ್ಲೇಂಟ್ ಕೊಡುವುದನ್ನು ಮರೆಯಬೇಡಿ. ಎನಿಮಲ್ ಆ್ಯಕ್ಟ್ ಪ್ರಕಾರ ಅವರಿಗೆ ಶಿಕ್ಷೆ ಆಗುವ ಸಂಭವವಿದೆ. ಎಲ್ಲರೂ ಎಚ್ಚರವಾಗಿರಿ. ನಿರ್ಜನ ಪ್ರದೇಶದಲ್ಲಿ ಒಂಟಿಯಾಗಿ ಓಡಾಡಬೇಡಿ ಮತ್ತು ನಾಯಿಗಳನ್ನು ಸಾಕಿ ಬಿಟ್ಟು ಹೋಗುವವರನ್ನು ವಿರೋಧಿಸಿ. ಈ ವಿಡಿಯೋನು 4 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.